ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯದ 7ನೆಯ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ತನ್ನ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡುವಾತನಾಗಿದ್ದಾನೆ. ದೇವರ ವಾಕ್ಯವು ನಮಗೆ ತಿಳಿಸ್ತದೆ 2 ಸಂಗತಿಗಳನ್ನು. ಮೊದಲು ಅದು ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೇದಾಗಿ ಆತನು ಹೇಳ್ತಾನೆ, ದೇವರಿಗೆ ಒಳಗಾಗಿರಿ, ನಿಮ್ಮನ್ನು ನೀವು ದೇವರಿಗೆ ಅಧೀನಪಡಿಸಿಕೊಳ್ಳಿರಿ, ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ, ದೇವರ ಪ್ರಣಾಳಿಕೆಯ ಅಡಿದಾವರಿಯಲ್ಲಿ ನಿಮ್ಮನ್ನು ನೀವು ಬಚ್ಚಿಟ್ಟುಕೊಳ್ಳಿರಿ. ಹೀಗಿರುವುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 2ನೇದಾಗಿ ಆತನು ಹೇಳುತ್ತಾನೆ, ಸೈತಾನನನ್ನು ಎದುರಿಸಿರಿ. ಪ್ರಿಯರೇ, ನಾನು ಮತ್ತು ನೀವುಗಳು ಸೈತಾನನನ್ನು ಎದುರಿಸಬೇಕಾದರೆ ಮೊದಲನೇದಾಗಿ ದೇವರಿಗೆ ಒಳಪಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ದೇವರು ನಮ್ಮ ಸಂಗಡವಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಿರುವುದರಿಂದ ನಾನು ಮತ್ತು ನೀವುಗಳು ದೇವರಿಗೆ ಒಳಪಟ್ಟು ಜೀವಿಸುವಾಗ ಮಾತ್ರ ಸೈತಾನನನ್ನು ನಾವು ಎದುರಿಸಲು ಸಾಧ್ಯವಾಗುತ್ತದೆ. ಯೇಸು ಸ್ವಾಮಿಯು ಕೂಡ ವಾಕ್ಯದ ಮುಖಾಂತರವಾಗಿ ಸೈತಾನನನ್ನು ಗದರಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೀಗಿರುವುದರಿಂದ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ದೇವರಿಗೆ ಒಳಗಾಗಿರಿ ಮತ್ತು ಸೈತಾನನನ್ನು ಎದುರಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ 2 ಕಾರ್ಯಗಳಿಗೆ ನಾವು ವಿಧೇಯರಾಗುವಾಗ ನಾವು ನೋಡ್ತೇವೆ, ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರಿಯರೇ, ನಮ್ಮನ್ನು ನಾವು ದೇವರ ವಾಕ್ಯಕ್ಕೆ, ದೇವರಿಗೆ ನಮ್ಮನ್ನು ಒಳಪಡಿಸಿಕೊಂಡು ಸೈತಾನನನ್ನು ಎದುರಿಸಿ ಆತನನ್ನು ಓಡಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.